ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸೌಜನ್ಯ ಹೆಸರಿಟ್ಕೊಂಡು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂಥ ಕೆಲವೊಂದು ವ್ಯಕ್ತಿಗಳಿಗೆ ಮುಖಭಂಗ ಆಯಿತು. ಕೊನೆಗೂ ಹೇಗೆ ಮುಖಭಂಗ ಆಯಿತು ಅಂದರೆ, ಅಣ್ಣಪ್ಪ ಮುಖಭಂಗ ಮಾಡಿಸಿಬಿಟ್ಟ. ಅಣ್ಣಪ್ಪನ ವಿರುದ್ಧನೇ ಇವರು ಹೋರಾಟ ಮಾಡೋಕ್ಕೆ ಹೇಳಿದ್ರೆ ಅಣ್ಣಪ್ಪ ಅಷ್ಟು ಸುಲಭದಾಗಿ ಬಿಟ್ಟುಬಿಡ್ತಾನ? ಇಲ್ಲ. ಅಣ್ಣಪ್ಪ ದೈವ ಅನ್ನೋದು ಎಲ್ಲ ದೈವಗಳಿಗೂ ಪ್ರಧಾನ ದೈವ ಆಗಿ ಮಾರ್ಪಡ್ತಾನೆ. ಯಾಕೆಂದರೆ ನಾವೆಲ್ಲ ದೇವರುಗಳು ಅಥವಾ ಮೈಮೇಲೆ ಬಂದಂಥ ಪಾತ್ರಿಗಳನ್ನು ಅಥವಾ ಬೇರೆ ಯಾರನ್ನೇ ಆಗಲಿ ಏನೇ ನ್ಯಾಯ ತೀರ್ಮಾನ ಆಗಬೇಕಿದ್ರು ನಾವು ಧರ್ಮಸ್ಥಳದಲ್ಲಿ ಹೋಗಿ ಅವನು ನ್ಯಾಯ ತೀರ್ಮಾನ ಹೇಗಾಗುತ್ತೆ? ಅವನು ನ್ಯಾಯ ತೀರ್ಮಾನ ಕೊಟ್ಟಿದ್ದ, ಆದರೆ ಅದನ್ನು ಒಪ್ಕೊಳ್ಳೋಕ್ಕೆ ಈ ಜನ ತಯಾರಾಗಿಲ್ಲ. ನಾವೇ ದೇವ್ರಿಗಿಂತ ಅವನಿಗಿಂತನೂ ದೊಡ್ಡವ್ರು ನಾವೇ ಅಂಥೇಳಿ ಕೋರ್ಟಲ್ಲಿ ಏನೇನೋ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಕೋರ್ಟ್ ಮುಖಾಂತರನೇ ಅವನು ಆನ್ಸರ್ ಕೊಟ್ಟ. ಹೈಕೋರ್ಟಲ್ಲಿ ಹೇಳಿದೆ, ವೀರೇಂದ್ರ ಹೆಗ್ಡೆಯವರು ಹಾಗೂ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಹೋರಾಟಗಾರರು ಯಾರೇ ಆಗಲಿ ಅವರು ಅದರ ಬಗ್ಗೆ ವಿರುದ್ಧ ಮಾತಾಡುವಂತಿಲ್ಲ. ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ಕೋರ್ಟ್ ಮುಖಾಂತರ ಅರ್ಜಿ ಸಲ್ಲಿಸಿ ಕೋರ್ಟ್ ಮುಖಾಂತರನೇ ಅದನ್ನು ಸಂಬಂಧಪಟ್ಟವರಿಗೆ ಕಂಪ್ಲೇಂಟ್ ಕೊಟ್ಟು ಅದರ ಮುಖಾಂತರ ಮಾಡಬೇಕೆ ಹೊರತು ಅವರು ಹಾದಿ ಬೀದಿಯಲ್ಲಿ ಹೋರಾಟ ಮಾಡಿ ಅವರ ಹೆಸರು ಅಥವಾ ಅವರಿಗೆ ಅವರ ಇಮೇಜನ್ನು ಹಾಳು ಮಾಡಬಾರ್ದು ಅನ್ನೋದು ಕೋರ್ಟು ಖಡಾಖಂಡಿತವಾಗಿ ಹೇಳಿದೆ. ಅದು ಬಿಟ್ಟು ಅವರೇನಾದರೂ ಆ ರೀತಿ ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಸರ್ಕಾರಕ್ಕೂ ಹಾಗೂ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದೆ. ಇದರಲ್ಲಿ ಏನು ನಮ್ಗೆ ಅರ್ಥ ಆಗುತ್ತೆ ಅಂದರೆ, ನಿರಂತರವಾಗಿ ಧರ್ಮಸ್ಥಳ ಹಾಗೂ ಸೌಜನ್ಯ ಹೆಸರಿಟ್ಕೊಂಡು ನಿರಂತರವಾಗಿ ಮಾಡಿದ್ದೇನು ಅಂದರೆ, ಇವರು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳದ ವಿರುದ್ಧ ಹಾಗೂ ವೀರೇಂದ್ರ ಹೆಗ್ಡೆಯವ್ರ ವಿರುದ್ಧ ಅವ್ರ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡ್ತಾ ಬಂದಿದ್ದು. ಅದು ನಡೆದಿದೆ, ಇದು ನೋಡಿದಿದೆ, ಅದು ಹಾಗಿದೆ, ಇದು ಹೀಗಿದೆ ಅನ್ನೋ ಕಟ್ಟು ಕತೆಗಳನ್ನು ಕಟ್ಟಿ ಯಾರ್ಯಾರೋ ಹೇಳಿರೋ ಕತೆಗಳನ್ನು. ಯಾಕೆಂದರೆ ನಮ್ಮ ಒಂದು ಹಳ್ಳಿ ಇದ್ದರೆ ಆ ಹಳ್ಳಿಯಲ್ಲಿ ತುಂಬ ಕತೆಗಳಿರ್ತವೆ. ಅವ್ರು ಹಾಗೆ ಮಾಡ್ರಂತೆ, ಇವ್ರು ಹೀಗೆ ಮಾಡ್ರಂತೆ, ಅವ್ರು ಇದಂತೆ, ಅವ್ರು ಅದಂತೆ ಅಂಥೇಳಿ ಕತೆಗಳಿರ್ತವೆ. ಆ ಕತೆಗಳನ್ನೆಲ್ಲ ಸೇರಿಸಿ ಅದಕ್ಕಿಷ್ಟು ಬಣ್ಣ ರೂಪಗಟ್ಟು ಎಲ್ಲೆಲ್ಲಿಯವರೆಲ್ಲ ಬಂದರು, ಬೆಂಗಳೂರಿಂದ ಬಂದರು, ಬೇರೆ ಬೇರೆ ಕಡೆಯಿಂದ ಬಂದರು, ಅವರೆಲ್ಲರೂ ಅದಕ್ಕೊಂದು ಚಿತ್ರಕಥೆ ಫಿಲಮಲ್ಲಿ ಆ್ಯಕ್ಟ್ ಮಾಡುವಂಥವರೆಲ್ಲ ಬಂದು ಅದಕ್ಕೆ ಚಿತ್ರಕಥೆ ಮತ್ತು ಡೈರೆಕ್ಷನು, ಸಂಕಲನ, ಎಡಿಟಿಂಗ್ ಎಲ್ಲ ಮಾಡಿ ಅದನ್ನು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋರು. ಎಷ್ಟು ದಿನ ಅಂತ ನೋಡೋಕ್ಕಾಗುತ್ತೆ? ನೋಡಿದ್ದೇ ಸಿನಿಮಾ ನೋಡಿ 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 ಜನರಿಗೆ ಬೇಸರ ಆಗೋಯಿತು. ಜನನು ತಿರಸ್ಕಾರ ಭಾವನೆಯಿಂದ ನೋಡೋಕೆ ಹಿಡಿದ್ರು. ಇದು ಏನು ಇವಕ್ಕೆ ಬಿಟ್ಟರೆ ಅದೇ ಇರುತ್ತೆ ಅಂಥೇಳಿ ಬಾಯಲ್ಲಿ ಅದೇ ಕೆಟ್ಟ ಭಾಷೆಗಳು ಇದನ್ನೆಲ್ಲ ನೋಡಿ ನೋಡಿ ಜನನೇ ಬೇಸೆತ್ಬಿಟ್ಟು ಕೊನೆಗೆ ಒಂದು ಸತಿ ಅದಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ಹಿಂದೂ ಪರ ಸಂಘಟನೆಯವರು ಅವರೆಲ್ಲ ಸಪೋರ್ಟ್ ಮಾಡ್ರು. ಆನಂತರ ಅವರಿಗೆಲ್ಲ ಇದರ ಹಣೆಬರ ಗೊತ್ತಾಯಿತು, ಎಲ್ಲರೂ ಹಿಂಸರಿದು ಬಿಟ್ಟರು. ಆನಂತರ ಅವ್ರಿಗೆ ಹೋರಾಟ ಮಾಡಿದ್ರೆ ಇನ್ನು ನಮಗೆ ಬೆಲೆ ಇರುವುದಿಲ್ಲ ಅನ್ನೋದು ಗೊತ್ತಾಯಿತು. ಅವರೇ ಸ್ವಲ್ಪ ಸೈಲೆಂಟ್ ಆಗಿದ್ದರು. ಆವಾಗ ಅದರ ನಂತರ ಅವರು ಯೂಟ್ಯೂಬ್ ಚಾನಲಲ್ಲಿ ಇದರಲ್ಲಿ ಅಪಪ್ರಚಾರ ಮಾಡೋಕೆ ಹಿಡಿದ್ರು. ಅದಕ್ಕೂ ವಾರ್ನಿಂಗ್ ಕೊಡ್ತು. ಕೆಲವೊಂದು ಯೂಟ್ಯೂಬ್ ಚಾನಲಿಗೂ ಸರ್ಕಾರ ಹಾಗೂ ಯೂಟ್ಯೂಬ್ ಕಂಪನಿ ಇದಾಕಿ ಅವರಿಗೆ ನೋಟಿಸ್ ಕೊಟ್ಟಿದೆ. ಯಾಕೆಂದರೆ ಅವರು ಈ ರೀತಿ ನಿರಂತರವಾಗಿ ಅಪಪ್ರಚಾರನ ಇದು ಮಾಡಿದ್ದಕ್ಕಾಗಿ ಅದಕ್ಕೂ ಬಾಯಿ ಬಡ್ಕೊಳ್ಳುವಂಥವ್ರು ಜನ ಇದ್ದಾರೆ, ಬಡ್ಕೊಳ್ತಾನೆ ಇರ್ತಾರೆ. ಆದರೆ ಅಣ್ಣಪ್ಪ ಮಂಜುನಾಥನ ಮುಂದೆ ಏನಾದ್ರು ಆಗುತ್ತಾ? ನಾನು ಈ ವಿಡಿಯೋ ನನ್ನ ಎಲ್ಲ ಧರ್ಮಸ್ಥಳದ ಪರವಾಗಿ ಮಾತನಾಡುವಾಗ ನಾನು ಒಂದು ಮಾತನ್ನು ಹೇಳ್ತಾ ಬರ್ತಾ ಇದ್ದೀನಿ. ನಾನು ವೀರೇಂದ್ರ ಹೆಗ್ಡೆಯವರನ್ನು ನಂಬೋದಕ್ಕಿಂತನೂ ಅಣ್ಣಪ್ಪ ಮಂಜುನಾಥನ ನಂಬ್ತೀನಿ ಅಂಥೇಳಿ. ಯಾಕೆಂದರೆ ಅವನ ಶಕ್ತಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ವೀರೇಂದ್ರ ಹೆಗ್ಡೆಯವ್ರನ್ನ ಇಟ್ಟಿದ್ದಾರೆ ಅಲ್ಲಿ, ಆ ಸ್ಥಳದ ಧರ್ಮಾಧಿಕಾರಿ ಪ್ಲೇಸಲ್ಲಿ ಇಟ್ಟಿದ್ದಾರೆ ಹೊರತು ಅವರೇನಾದರೂ ಅನ್ಯಾಯ ಅಥವಾ ಕೆಟ್ಟದ್ದೇನಾದರೂ ಮಾಡಿದರೆ ಇಷ್ಟೊತ್ತಿಗೆ ಅವರನ್ನು ಆ ಪ್ಲೇಸಿಂದ ತೆಗೆಯೋದು ಅವನಿಗೇನು ಕಷ್ಟದ ಕೆಲಸ ಅಲ್ಲ. ಅಣ್ಣಪ್ಪ ಮಂಜುನಾಥನಿಗೆ ಇಷ್ಟೊತ್ತಿಗೆ ಏನು ಬೇಕಾದರೂ ಮಾಡಿಬಿಡ್ತಾ ಇದ್ದ. 60 ವರ್ಷದ ತನಕ ಅವ್ರ ಸೇವೆಯನ್ನು ಪಡ್ಕೊತಾ ಇಲ್ಲ ಇದ್ದಿತ್ತು. ಅದನ್ನು ಪಡ್ಕೊಂಡಿದ್ದಾನೆ ಅಂದರೆ ಅವರಲ್ಲಿ ಸತ್ಯ ಇದೆ ಅನ್ನೋದು ಅರ್ಥ ಆಗುತ್ತೆ. ನಾನು ಸದಾ ನಂಬೋದು ಅವರು ಅನ್ಯಾಯ ಮಾಡಿ ಅಲ್ಲಿ ಯಾರೂ ಇದು ಮಾಡಲಿಕ್ಕಾಗೋದಿಲ್ಲ, ಯಾರು ಮುಂದುವರಿಲಿಕ್ಕೂ ಆಗೋದಿಲ್ಲ ಅಂತ. ಅದನ್ನು ತಡ್ಕೊಂಡು ಕೆಲವುದನ್ನು ಆ ಕ್ಷೇತ್ರದ ಮಹಿಮೆ ತಡ್ಕೊಂಡು ಇದು ಮಾಡೋಕ್ಕೆ ಆಗೋದಿಲ್ಲ ಕೆಲವರಿಗೆ. ಅದಕ್ಕೂ ವಿಶಿಷ್ಟವಾದ ಶಕ್ತಿ ಬೇಕು, ಅದಕ್ಕೆ ನೇಮ ವ್ರತಗಳು ಬೇಕು. ಒಂದು ಧರ್ಮಾಧಿಕಾರಿ ಪೀಠದಲ್ಲಿ, ನ್ಯಾಯಪೀಠದಲ್ಲಿ ಕೂತ್ಕೊಳ್ಬೇಕು, ದೇವ್ರ ಪರವಾಗಿ ಹೇಳಬೇಕು ಅಂದಾಗ ಅವ್ರಿಗೆ ಅಷ್ಟು ಶಕ್ತಿ ಇದ್ದರೆ ಮಾತ್ರ ಅಲ್ಲಿಗೆ ಜನ ಬರ್ತಾರೆ. ಇವರು ಮತ್ತು ಏನೇನೋ ಅಪಪ್ರಚಾರ ಮಾಡೋದು, ಧರ್ಮಸ್ಥಳಕ್ಕೆ ಹೋಗಬಾರ್ದು, ಧರ್ಮಸ್ಥಳಕ್ಕೆ ಇದಾಗಬಾರ್ದು, ಮಾಲೆದಾರಕ್ಕೆ ವೀಡಿಯೋ ಮಾಡಿ ಹಾಕಿದ್ರು, ಎಲ್ಲರೂ ಏನೇನೋ ವೀಡಿಯೋಗಳನ್ನು ಮಾಡಿ ಹಾಕಿದ್ರು. ಆದರೆ ಅಲ್ಲಿ ಬರೋ ಜನಸಂಖ್ಯೆ ಕಡಿಮೆ ಆಯಿತಾ? ಇಲ್ಲ. ಜನಸಂಖ್ಯೆ ದಿನ ಇವರು ಪ್ರಚಾರ ಮಾಡ್ತಾ ಹೋದರು. ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯಿತು. ಯಾಕೆಂದರೆ ಧರ್ಮಸ್ಥಳದ ಪ್ರಚಾರ ಇನ್ನೂ ಜಾಸ್ತಿ ಆಯಿತು, ಇನ್ನೂ ಜನ ಜಾಸ್ತಿ ಬರೋಕ್ಕೆ ಹಿಡಿದ್ರು. ಆದರೆ ಜಾಸ್ತಿ ಜನ ಆಯಿತೇ ಹೊರತು ಯಾವತ್ತೂ ಅದರಲ್ಲಿ ಮಹಿಳೆಯರು ಅತಿ ಹೆಚ್ಚು ಬರೋಕ್ಕೆ ಹಿಡಿದ್ರು. ಯಾಕೆ ಬರೋಕ್ಕೆ ಇದ್ದರು? ಫ್ರೀ ಇದೆ ಅನ್ನೋದು ಒಂದಾದರೆ ಅವರಿಗೆ ಧರ್ಮಸ್ಥಳಕ್ಕೆ ಹೋಗಬೇಕನ್ನೋ ಆಸೆ ಇತ್ತು. ನಿರಂತರವಾಗಿ ದುಡ್ಡು ಖರ್ಚು ಮಾಡಲಿಕ್ಕೆ ಕಷ್ಟ ಇತ್ತು.
ಅದ್ರಾಗ ಇದೊಂದು ಫ್ರೀ ಸಿಕ್ತು ಅಂಥೇಳಿ ಅವ್ರು ಹೋಗ್ತಾಯಿದ್ರು. ಅವ್ರು ಬೇರೆ ಸ್ಥಳಕ್ಕೆ ಹೋಗ್ಬೋದು, ಅಲ್ಲಿಗೆ ಯಾಕೆ ಹೋಗ್ತಾಯಿದ್ರು? ಮಂಜುನಾಥನ ನೋಡಲಿಕ್ಕೆ, ಅಣ್ಣಪ್ಪನ ನೋಡಲಿಕ್ಕೆ ಮತ್ತು ವೀರೇಂದ್ರ ಹೆಗ್ಗಡೆ ಅವರನ್ನು ನೋಡಿ ಬರಬೇಕು ಅಂತ ಹೋಗ್ತಾರೆ. ಅವರಿಂದ ಸಹಾಯಕ್ಕಾಗಿಯೂ ಸಾವಿರಾರು ಜನ ಬರ್ತಾನೇ ಇರ್ತಾರೆ ಪ್ರತಿ ಸೋಮವಾರ. ಅದು ನಡೀತಾನೇ ಇದೆ ನಿರಂತರ. ಯಾಕೆಂದರೆ ಅಣ್ಣಪ್ಪನ ಆಜ್ಞೆ ಇರೋದು ಹಾಗೆ, ಎಲ್ಲಿ ಯಾವತ್ತೂ ಧರ್ಮ ನಡೆಯೋದಲ್ಲಿ ನಿಲ್ಲುತ್ತೋ ಆವತ್ತು ನಾವು ಆ ಕ್ಷೇತ್ರನ ಬಿಟ್ಟು ಹೋಗ್ತೀವಿ, ಆ ಕ್ಷೇತ್ರದಲ್ಲಿ ಇರುವುದಿಲ್ಲ ಅಂತ ಧರ್ಮದೇವತೆಗಳು ಅಣ್ಣಪ್ಪ ಮಂಜುನಾಥ ಹೇಳಿದ್ದು. ಅದ್ರ ಪ್ರಕಾರನೇ ಅವರು ನಡ್ಕೊತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಅಲ್ಲಿ ಉಳಿಲಿಕ್ಕೆ ವೀರೇಂದ್ರ ಹೆಗ್ಗಡೆ ಆ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯ ಆಯಿತು ಹೊರತು, ಇಲ್ಲ ಅಂದರೆ ಖಂಡಿತ ಸಾಧ್ಯ ಆಗ್ತಿಲ್ಲ ಇತ್ತು. ಅದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಅದು ಕೊನೆಗೂ ಅಣ್ಣಪ್ಪ ಮಂಜುನಾಥ ಅದನ್ನು ಇದು ಮಾಡ್ದ. ಕೋರ್ಟ್ ಮುಖಾಂತರನೇ ಅವರಿಗೆ ಎಲ್ಲರಿಗೂ ಸ್ಟೇ ಆರ್ಡರ್ ಬಂದಿದೆ. ಅವ್ರು ಯಾವತ್ತೂ ಮಾತಾಡ್ರೆ ಅವ್ರು ಜೈಲೊಳಗಡೆ ಹೋಗಿ ಕೂತ್ಕೊತಾರೆ, ನ್ಯಾಯಾಂಗ ನಿಂದನೆ ಕೇಸಿಗೆ ಒಳಗಾಗ್ತಾರೆ. ಯಾಕೆಂದರೆ ನಿರಂತರವಾಗಿ ಯಾರ ಮೇಲಾದರೂ ಅಷ್ಟೇ ಅಪಪ್ರಚಾರ ನಿರಂತರವಾಗಿ ಮಾಡಬಾರ್ದು. ಅದು ಮಾಡಲಿಕ್ಕೆ ಒಂದು ನಿಯಮ ಇದೆ, ಒಂದು ಇದಿದೆ. ಅತಿ ಹೆಚ್ಚಾಗಿ ಅದನ್ನು ಕೆಟ್ಟದಾಗಿ ಬಳಸ್ಕೊಳ್ಳೋದು, ಅವರು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳೋದು, ಅದರಿಂದ ಹಣ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂದರೆ ಅದು ಹಣ ಮಾಡೋಕ್ಕೆ ದೊಡ್ಡದೊಂದು ವೇದಿಕೆ ಆಗೋಗಿತ್ತದು. ಯಾಕೆ ಅನ್ನೋದು ಅದು ಎಲ್ಲರಿಗೂ ಗೊತ್ತಿದೆ, ಅದನ್ನ ಬಗ್ಗೆ ನಾನೇನು ಹೇಳುವುದಿಲ್ಲ. ಅದನ್ನು ಬಳಸ್ಕೊಂಡು ಅದರಲ್ಲಿ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಹಣ ಮಾಡುವಂಥವ್ರು ಹಣ ಮಾಡಿಕೊಂಡ್ರು, ಹೆಸರು ಮಾಡಿಕೊಂಡ್ರು, ಇವೆಲ್ಲರಿಗೂ ದಾರಿ ಆಯಿತು. ಆದರೆ ಎಲ್ಲದಕ್ಕೂ ಒಂದು ಇರುತ್ತೆ, ಪಾಪದ ಕೊಡ ತುಂಬೋದ್ರ ಮೇಲೆ ಅದಕ್ಕೆ ಇದು ಬರೋದು. ಅಲ್ಲಿವರೆಗೂ ದೇವ್ರು ಕಾಯ್ತಾನೆ. ಎಲ್ಲ ಇದರಲ್ಲೂ ನಾವು ಹಾಗೆ ಪೌರಾಣಿಕ ಕಥೆಗಳಲ್ಲಿ ನೋಡ್ತಾ ಇರ್ತೀವಿ. ಯಾಕೆಂದರೆ ಪ್ರತಿಯೊಂದಿಗೂ ಟೈಮ್ ಬರಬೇಕು. ಆ ಟೈಮ್ ಬರೋವರೆಗೂ ಅವ್ನು ನೋಡ್ತಾನೇ ಇದ್ದ, ನೋಡ್ದ ನಿಮಗೆ ನ್ಯಾಯದ ಪ್ರಕಾರ ಬೇಕಲ್ಲ, ಅದಕ್ಕೆ ನಿಮ್ಗೆ ಅಲ್ಲೇ ಕೊಡ್ತೀನಿ ಅಂತೇಳಿ ಅಲ್ಲೇ ಇಟ್ಕೊಟ್ಟ. ಅವರೆಲ್ಲರಿಗೂ ಮುಖ ಬಂದ ಆಯಿತು. ಇನ್ನು ಮತ್ತೆ ಏನಿದ್ರು ಕೋರ್ಟಲ್ಲೇ ಹೋರಾಟ ಮಾಡಬೇಕೇ ಹೊರತು ಸಾಮಾಜಿಕವಾಗಿ ಹಾಗೂ ಸಾರ್ವಜನಿಕವಾಗಿ ಅವ್ರು ಯಾವುದೇ ರೀತಿಯ ಅಪಪ್ರಚಾರನೂ ಮಾಡುವಂಥ ಅಧಿಕಾರ ಅವ್ರು ಯಾರಿಗೂ ಇಲ್ಲ, ಯಾರ ಬಗ್ಗೂ ಇಲ್ಲ. ಒಂದು ಸತಿ ಮಾಡ್ಬೋದು ಹೋರಾಟ, 2 ಸತಿ ಮಾಡ್ಬೋದು. ನಿರಂತರವಾಗಿ ಸಮಾಜದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಹಿಂದೂ ಧರ್ಮದ ಬಗ್ಗೆ, ಇದ್ರ ಬಗ್ಗೆ ಜೈನ ಧರ್ಮದವ್ರು ಹಾಗೆ ಹೀಗೆ, ಧರ್ಮಸ್ಥಳ ಕ್ಷೇತ್ರ ಹಾಗೆ ಹೀಗೆ ಅಂಥೇಳಿ ಅಪನಂಬಿಕೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ದೇವರು ಎಷ್ಟು ದಿನ ಅಂತ ನೋಡ್ತಾನೆ. ಅದು ಧರ್ಮಸ್ಥಳದ ವಿಷಯದಲ್ಲಿ. ಯಾಕೆಂದರೆ ಆ ಕ್ಷೇತ್ರನೇ ಹಾಗೆ, ಆ ಕ್ಷೇತ್ರದಲ್ಲಿ ಯಾರು ಬೇಕು, ಯಾರು ಇರಬೇಕು ಅನ್ನೋದು ಅವನ ನಿರ್ಧಾರ ಆಗುತ್ತೆ ಹೊರತು ಅವನ ದರ್ಶನಕ್ಕೂ ಅಷ್ಟೇ ಯಾರು ಬರಬೇಕು ಅವರಿಗೆ ಮಾತ್ರ ನಿರ್ಧಾರ ಆಗುತ್ತೆ. ಅಲ್ಲಿ ಬಂದವರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಗೋದಿಲ್ಲ. ಒಳ್ಳೆ ಮನಸ್ಸಿನಿಂದ ಬಂದವರಿಗೆ ಮಾತ್ರನೇ ಒಳ್ಳೆಯದಾಗುತ್ತೆ ಹೊರತು ಕೆಟ್ಟ ಮನಸ್ಸಲ್ಲಿ ಭಕ್ತಿ ಇಲ್ಲದೆ ಬಂದಂಥವ್ರಿಗೆ ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಅದು ಅವನ ಅಲಿಖಿತ ನಿಯಮ. ಮಂಜುನಾಥಂದು ಅಣ್ಣಪ್ಪಂದು ಅಲ್ಲಿ ಅವನ ನಿಯಮನೇ ಹಾಗೆ. ಭಕ್ತಿಯಿಂದ ಬಂದ್ರೆ, ಆ ಶಿವನ ಧ್ಯಾನ ಮಾಡ್ಕೊಂಡು ಬಂದ್ರೆ ಅದು ನಿಮಗೆ ಒಳ್ಳೆಯದಾಗತ್ತೆ ಅನ್ನೋದು ಅವನಿದು. ಆ ಥರ ಒಳ್ಳೆ ರೀತಿಯಿಂದ ಹೋಗಿದರೆ ಇವರಿಗೂ ಒಳ್ಳೆಯದಾಗ್ತಿತ್ತು. ಇವರಿಗೆ ಇವಾಗ ಸಮಾಜದಲ್ಲೂ ಹಾಗೂ ಕೋರ್ಟಿಂದ ಚಿಮಾರಿ ಹಾಕಿದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ಅಣ್ಣಪ್ಪ ಮಂಜುನಾಥನ ಮಹಿಮೆಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡ್ತಾನೆ. ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ತಾರ್ಕಿಕ ಅಂತ್ಯ ಎಲ್ಲಿಂದ ಬರುತ್ತೆ ಅನ್ನೋದು ನೀವು ಕಾಲ ವೆಯ್ಟ್ ಮಾಡಿ. ಯಾಕೆಂದರೆ ಅಣ್ಣಪ್ಪ ಮಂಜುನಾಥ ಅಷ್ಟು ಸುಲಭದಾಗಿ ಧರ್ಮದೇವತೆಗಳು ಬಿಡೋದಿಲ್ಲ. ಆ ಕ್ಷೇತ್ರದ ಮೇಲೆ ಅಪಪ್ರಚಾರ ಬಂದಿದೆ, ಅವರು ಸೇವಕನ ಮೇಲೆ ಏನು ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರ ಬಂದಿದೆ, ಅದರಿಂದ ಕ್ಷೇತ್ರಕ್ಕೂ ಕೆಟ್ಟ ಹೆಸರು ಬಂದಿದೆ. ಅದನ್ನು ಸರಿ ಮಾಡೋಕೆ ಅವನಿಗೆ ಗೊತ್ತಿಲ್ವಾ? ಇದೆ, ಆದರೆ ಅದಕ್ಕೂ ಒಂದು ಟೈಮ್ ಬರಬೇಕು. ಎಲ್ಲ ವ್ಯಕ್ತಿಗಳಿಗೂ ಕೆಟ್ಟ ಕಾಲ ಅಂತ ಇರುತ್ತಲ್ಲ, ಅದೇ ಥರ ವೀರೇಂದ್ರ ಹೆಗ್ಗಡೆಗೂ ಒಂದು ಸ್ವಲ್ಪ ಟೈಮ್ ಕೆಟ್ಟ ಹೋಗಿರೋದ್ರಿಂದ ಅವರಿಗೂ ಸ್ವಲ್ಪ ಕೆಟ್ಟದಾಗಿದೆ, ಅಪಪ್ರಚಾರ ಬರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಟೈಮಲ್ಲಿ ಅಪಪ್ರಚಾರ ಮತ್ತು ಅಪವಾದಗಳು ಬರುತ್ತೆ. ಅದೇ ಥರ ಅವರಿಗೂ ಬಂದಿದೆ. ಗ್ರಾಚಾರ ದೋಷಗಳು ಇದು ಎಲ್ಲ ಕೆಲವೊಮ್ಮೆ ಏರ್ಪೇರಾದಾಗ ಅಪಪ್ರಚಾರ ಅದು ಬಂದಿದೆ. ಅದನ್ನು ಆ ದೇವರು ಟೈಮ್, ಅವರು ತಾಳ್ಮೆಯಿಂದ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಣ್ಣಪ್ಪ ಮಂಜುನಾಥ ಅದ್ರ ಬಗ್ಗೆ ನೋಡ್ಕೊತಾನೆ ಅಂಥೇಳಿ. ಅದನ್ನು ಖಂಡಿತ ಅವ್ನು ನೋಡ್ಕೊತಾನೆ. ಅವನು ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.